ಎಮರ್ಜೆನ್ಸಿ ಪವರ್ ಬ್ಯಾಂಕ್ ಎಲ್ ಇ ಡಿ ಮಾಡೋಕೆ ನಿಮಗೆ ಈ ಹಳೆಯ ಎಮರ್ಜೆನ್ಸಿ ಬಲ್ಬ್ ಬೇಕಾ. ಇದು ಹಾಳಾಗಿರ್ತಾವೆ ಮನೆಗೆ, ಇವು ಲಘು ಹಾಳಾಕವು ನೀವು ತಂದಿದ್ರಿ ಚಾರ್ಜಿಂಗ್ ಲೈಟ್. ಸೊ ಇದನ್ನು ಹಿಂಗೆ ಕಿತ್ತರೆ ನೀವು ಓಪನ್ ಆಗಿಬಿಡ್ತೈತಿ ನೋಡಿರಿ. ಓಪನ್ ಆಯ್ತು. ಈ ಮ್ಯಾಲಿನ ಭಾಗನ ಬೇರೆ, ಕೆಳಗಿನ ಭಾಗನ ಬೇರೆ. ಇವೆರಡು ಎ ಸಿ ಇರ್ತಾವೆ ಆಯಿತಾ. ಎ ಸಿಯಿಂದ ರನ್ ಆಗಕ್ಕೆ ನೋಡಿ, ಬ್ಯಾಟ್ರಿಯಿಂದ 2 ವೈರ್ ಇರ್ತಾವೆ ಕರೆಂಟ್ ಹೋದಾಗ ಚಾರ್ಜಿಲೇ ವರ್ಕ್ ಆಗಕ್ಕೆ. ಸೊ ಇದಿಷ್ಟ ಪಾರ್ಟ್ ಬೇಕು ನಮ್ಗೆ, ಎಲ್ಲ ರಿಚಾರ್ಜೇಬಲ್ ಬಲ್ಬ್ದು ಇಷ್ಟ ಬರ್ತೈತಿ. ಸೊ ಫಸ್ಟ್ ಇದನ್ನು ಕವರ್ ತೆಗಿಬೇಕು. ಸೊ ಇದಕ್ಕೆ ಕೈಲೇ ಟೈಟ್ ಐತಿ. ಹಾಂ ನೋಡಿ, ಇಲ್ಲಿ ನೇಲ್ ಕಟ್ಟರ್ ತೊಗೊಂಡು ಮೆಲ್ಕ ಹಿಂಗೆ ಪುಷ್ ಮಾಡಿದೆ, ಓಪನ್ ಆಯ್ತು. ಸೊ ಈ ಗ್ಲೋಬ್ ತೆಗದೆ ಇಷ್ಟ ಪಾರ್ಟ್ ಇರೋದು ನೋಡಿ. ಫಸ್ಟ್ ಈ ಕನೆಕ್ಟ್ರ್ ಕೀಳು ಅಂತ ತಡೀರಿ. ಈಗ ಈ ಎಲ್ ಇ ಡಿ ಲೈಟ್ ಹೆಂಗೆ ವರ್ಕ್ ಆಕೈತೆ ಅಂದ್ರೆ, ಇದ್ರಾಗ ಹೊರಗೂ ಲೈಟ್ ಅದಾವೆ, ಒಳಗೂ ಲೈಟ್ ಅದಾವೆ. ಹೊರಗಿನ ಲೈಟು ಎ ಸಿಲಿ ವರ್ಕ್ ಆಕೈತಿ, ಅಂದ್ರೆ ನೀವು ಅಲ್ಲಿ ಹೋಲ್ಡ್ರಿಗೆ ಹಾಕಿದಾಗ ಅದ್ರ ಎ ಸಿಲಿ ವರ್ಕ್ ಆಕೈತಿ. ಈ ಒಳಗಿಂದ ಒಂದು ಸರ್ಕಲ್ ಲೈಟ್ ಅದಾವೆ ನೋಡ್ರಿ, ಅವು ಬ್ಯಾಟ್ರಿಲಿ ರನ್ ಆಕೈತಿ. ಈಗ ಇದಕ್ಕೆ ಬ್ಯಾಟ್ರಿಲೇ ವರ್ಕ್ ಆಗೋದು ಕರೆಂಟ್ ಹೋದಾಗಷ್ಟೆ. ಸೊ ಕರೆಂಟ್ ಹೋಗೈತೆ ಅಂತ ಹೆಂಗೆ ಸಿಮ್ಯುಲೇಟ್ ಮಾಡೋದು, ಈ 2 ಎ ಸಿ ಪಿನ್ ಹೋಗ್ಯಾವ ನೋಡ್ರಿ, ಅದನ್ನು ಶಾರ್ಟ್ ಮಾಡ್ಬೇಕಷ್ಟೇ ನೀವು. ಅವನು ಶಾರ್ಟ್ ಮಾಡಿದರೆ ಅದರ ಅರ್ಥ ಬ್ಯಾಟ್ರಿಲಿ ನಡೆಸುವಂಥ ಸಿಗ್ನಲ್ ಕಳಿಸ್ತೇವೆ. ಸೊ ನಾ ಈಗ ಏನು ಮಾಡ್ತೀನಿ, ನನ್ನ ಕಡೆ ಒಂದು ವರ್ಕಿಂಗ್ ಬ್ಯಾಟ್ರಿ ಐತಿ, ಇದನ್ನು ಈ ಕನೆಕ್ಟ್ರಿಗೆ ಕನೆಕ್ಟ್ ಮಾಡ್ತೇನೆ ನೋಡಿರಿ. ಸೊ ಪಾಸಿಟಿವ್ನ ರೆಡ್ಡಿಗೆ, ಅಲ್ಲಿ ನೆಗೆಟಿವ್ನ ಬ್ಲ್ಯಾಕಿಗೆ ಕನೆಕ್ಟ್ ಮಾಡಿದೆ. ಸೊ ಬ್ಯಾಟ್ರಿ ಕನೆಕ್ಟ್ ಮಾಡೀನಿ ಈ ಕನೆಕ್ಟ್ಗೆ. ನೆಕ್ಸ್ಟ್ ಇಲ್ಲೇ ನೋಡಿರಿ, ಈ 2 ಪಾಯಿಂಟ್ ಬಂದ ನೋಡ್ರಿ, ಇವು ಎ ಸಿ ಪಾಯಿಂಟ್. ಅವನ್ನ ನೀವು ಶಾರ್ಟ್ ಮಾಡ್ಬೇಕು ಹೆಂಗಾರ. ಸೊ ನಾ ಇಲ್ಲಿ ಒಂದು ವೈರ್ ತೊಗೊಂಡೀನಿ, ಈ ವೈರನ್ನು ತೊಗೊಂಡು ಇವೆರಡೂ ಹಿಂಗೆ ಶಾರ್ಟ್ ಮಾಡವ ಅದೇನಿ. ಸೊ ಹಿಂಗೆ ಶಾರ್ಟ್ ಮಾಡಿದರೆ ಸಾಕು, ಯಾವ್ದಾರ ವೈರ್ಲೆ ಶಾರ್ಟ್ ಮಾಡ್ಬೇಕು ನೀವು. ಸೊ ಈಗ ಈ ಬ್ಯಾಟ್ರಿನ ಇನ್ಸರ್ಟ್ ಮಾಡಿದ ಕೂಡಲೇ ಬಲ್ಬ್ ಆನ್ ಆಗಬೇಕು. ಸೊ ಇದನ್ನು ಆನ್ ಮಾಡಂತೇಳಿ. ಅರೆ ಅಯ್ಯೋ, ಒಂದ ಕೈಯಾಗ ಎರಡೂ ಹಿಡ್ಕೊಂಡು ಹಾಕೋದು ಕಷ್ಟ. ಅಯ್ಯೋ ಹೋಗವಲ್ತಲ್ಲ ಇದು, ತಡೀರಿ ನೋಡೋಣ. ಫಸ್ಟ್ ಕನೆಕ್ಟ್ರನ್ನು ಕನೆಕ್ಟ್ ಮಾಡೋಣ. ಸೊ ನಾ ಈ ವೈರನ್ನು ಕನೆಕ್ಟ್ ಮಾಡಿದಾಗ ಬ್ಯಾಟ್ರಿ ಕನೆಕ್ಟ್ ಆಗೈತೆ, ಲೈಟ್ ಆನ್ ಆಗಬೇಕು. ಸೊ ಕನೆಕ್ಟ್ ಮಾಡಿದೆ. ಸೊ ನೋಡಿರಿ ಲೈಟ್ ಆನ್ ಆಯ್ತು. ಸೊ ಮ್ಯಾಕ್ಸಿಮಮ್ ನಿಮ್ಮ ರಿಚಾರ್ಜಬಲ್ ಬಲ್ಬ್ ಬರ್ತಾವಲ್ಲ, ಅದ್ರಾಗ ಬ್ಯಾಟ್ರಿ ಹೋಗಿರ್ತೈತೆ, ಲೈಟ್ ಯಾವತ್ತೂ ಸರಿನೇ ಇರ್ತಾವೆ. ಸೊ ನಾವು ಇದನ್ನೇ ರೀಯೂಸು ಮಾಡ್ಕೋಬೋದು ನೀವು ಆಯಿತಾ. ಹಿಂಗೆ ಒಗಿಬೇಡ್ರಿ ಬಲ್ಬನ್ನು. ಸೊ ಈಗ ನಾವು ಇದನ್ನು ಪವರ್ ಬ್ಯಾಂಕಲ್ಲಿ ನಡೆಸಬೇಕು. ಪವರ್ ಬ್ಯಾಂಕಲ್ಲಿ ನಡೆಸೋಕೆ ನಮಗೂ ಒಂದು USB A ಪೋರ್ಟ್ ಬೇಕು ಇದಕ್ಕೆ ಆಯಿತಾ. ಅದಕ್ಕೆ ನಾನು ಏನು ಮಾಡೀನಿ, ಈ ಬ್ಯಾಟ್ರಿ ಅವಶ್ಯಕತೆ ಎಲ್ಲ ಒಗೆದು ಬಿಡ್ರಿ. ಅದಕ್ಕೆ ನಾನು ಏನು ಮಾಡ್ತೀನಿ, USB ಕೇಬಲ್ ಹಳೇದು ಬಿದ್ದಿರ್ತೈತಲ್ಲ ನೋಡಿರಿ, ಇದು ಯಾವುದೋ ಚಾರ್ಜಿಂಗ್ ಲೈಟ್ ಕೂಡ ಬಂದಿತ್ತು, ಇದೊಂದು ಐತಿ. ಆಮೇಲೆ ಇಲ್ಲೊಂದು ಆಲ್ರೆಡಿ ಕಟ್ ಆಗಿದೆ ಐತಿ ನನ್ನ ಕಡೆ. ಫಸ್ಟ್ ಟೆಸ್ಟ್ ಮಾಡೋಣ ಇದನ್ನು, ಪವರ್ ಬ್ಯಾಂಕಲ್ಲಿ ವರ್ಕ್ ಆಕೈತೋ ಇಲ್ಲೋ, ಅಥವಾ ಬರೀ ಬ್ಯಾಟ್ರಿನೇ ಬೇಕು ಇದಕ್ಕೆ ಚಾಲು ಆಗಕ್ಕೆ ಅಂತ. ನಾನು ಏನು ಮಾಡ್ತೀನಿ, ಒಂದು ಪವರ್ ಬ್ಯಾಂಕ್ ಬಿಲ್ಡ್ ಮಾಡ್ಯಾನ ನಾನು, ಅದನ್ನು ತೊಗೊಂಬಂದು ಟೆಸ್ಟ್ ಮಾಡು. ಇಲ್ಲಿ ಐತಿ ನಾ ಬಿಲ್ಡ್ ಮಾಡಿದ ಪವರ್ ಬ್ಯಾಂಕ್. ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ಇದು 2 ವೈರ್ ಅದ ಇದ್ರಾಗ. ಸೊ ಪಾಸಿಟಿವ್ ನೆಗೆಟಿವ್ ಇವೆರಡನ್ನು ಶಾರ್ಟ್ ಮಾಡ್ಯಾನ ಆಲ್ರೆಡಿ. ಸೊ ಇಲ್ಲೇ ಕೊಡ್ತೀನಿ, ಪಾಸಿಟಿವ್ ನೆಗೆಟಿವ್ ಕೊಟ್ಟರೆ ಆನ್ ಆಗಬೇಕಿದು. ಆನ್ ಆಗ್ತಾ ಡಿಮ್ ಆಗೈತಲ್ರಿ ಇದು, ಏನಾಯ್ತು? ಓ ಇದು ಕೇಬಲ್ ಸರಿ ಕುಂತಿಲ್ಲ, ಒಂದು ನಿಮಿಷ. ಹಾಂ ನೋಡೋಣ. ಆನ್ ಆಯ್ತು ನೋಡ್ರಿ, ಇದು ಲೈಟ್ ಅದ ನೋಡ್ರಿ, ಬೆಳಕು ನೋಡ್ರಿ, ನೀವು ತಲೆ ಕಟ್ಟೋಕೈತಿ, ಇಡೀ ರೂಮ್ ಚಕಾಚೌಂದಾಗ ಹೋಗ್ಬಿಡ್ತು. ಆಯ್ತು, ಈಗ ಪವರ್ ಬ್ಯಾಂಕಲ್ಲಿ ವರ್ಕ್ ಆಕೈತಂತೂ ಗೊತ್ತಾಯ್ತು. ಸೊ ಈಗ ನನ್ನ ತಲೆ ಕಾನ್ಸೆಪ್ಟ್ ಏನೈತೆ ಅಂದರೆ, ಇದನ್ನು ನಾರ್ಮಲ್ ಇದ್ರ ಹೋಲ್ಡರ್ದಾಗ ಹಾಕೋದು, ಮೊದಲು ಹೆಂಗಿತ್ತು ಹಂಗಂತ ಫಿಕ್ಸ್ ಮಾಡಿದೆ. ಅರೆ ಇದು ವಯರ್ ಹೊರಗೆ ಬಂದ, ಒಂದು ನಿಮಿಷ. ಈ ವಯರ್ ಹಿಂಗೆ ಫೋಲ್ಡ್ ಮಾಡಿ ಒಳಗೆ ಹಾಕ್ರಿ, ಹಿಂದೆ ಬರಲಿ ವಯರ್. ಇದನ್ನು ಕರೆಕ್ಟಾಗಿ ಹಿಂಗೆ ಫಿಕ್ಸ್ ಮಾಡಿರಿ. ಇದ್ರ ಮ್ಯಾಗ ನಾವು ಈ ಬಿಳೆ ಡಬ್ಬಿ ವಾಪಸ್ ಹಾಕೋಣ. ಕುಂತ ಈ 2 ವಯರ್ ಅದಾವೆ, ಈ 2 ವಯರಿಗೆ ನಾ ಇದನ್ನು ಕನೆಕ್ಟ್ ಮಾಡ್ಬೇಕಷ್ಟೆ. ಅಲ್ಲಿ USB ಪೋರ್ಟನ್ನು ಚೆಂದಾಗಿ ಇಲ್ಲಿ ಹಿಂಗೆ ಫಿಕ್ಸ್ ಮಾಡ್ಬೇಕು. ಯಾಕಂದ್ರೆ ನೀವು ಆರಾಮಾಗಿ ಪವರ್ ಬ್ಯಾಂಕ್ ಹಿಂಗೆ ಟಕ್ ಅಂತ ಪ್ಲಗ್ ಮಾಡ್ಬೋದು, ಹಂಗೆ ಮಾಡೋಕೆ ಆಯಿತಾ. ಈಗ ಇದನ್ನು ಹಿಂಗೆ ಮಾಡೋಕೆ ಫಸ್ಟ್ ಇದನ್ನು ವಯರನ್ನು ಕಟ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡೋಣ ವಯರನ್ನು. ಸೊ ತಡೀರಿ, ಕತ್ತರಿ ತಂದೆ ನೋಡಿರಿ, ಈ ವಯರನ್ನು ತೊಗೊಂಡು ಕತ್ತರಿಸೋಣ. ಇಲ್ಲೇ ನಡಕ್ಕೆ ಕತ್ತರಿಸ್ರಿ, 2 ಪಿನ್ ಯೂಸ್ ಆಗಲಿ ಅಂತ. ಓಕೆ, ಕಿತ್ತೋಗದ. ಈಗ ಮೆಲ್ಕ ಕತ್ರಿಲೆ ಸ್ವಲ್ಪ ಸ್ಲೀವ್ ಅಷ್ಟೇ ಕತ್ತರಿಸಿ ಎಳೆದು ಬಿಡ್ರಿ, ಸ್ಲೀವ್ ತಂತಾನೆ ಕಿತ್ತು ಬರ್ತೈತಿ ನೋಡಿರಿ, ಕಿತ್ತು ಬಂತು. ಈಗ ಒಳಗೆ 2 ಅದಾವೆ, ರೆಡ್ಡು ನಾರ್ಮಲ್ ಪಾಸಿಟಿವ್ ಇರ್ತೈತಿ, ಯೆಲ್ಲೋ ನೆಗೆಟಿವ್. ಇದನ್ನು ಮೆಲ್ಕ ಇನ್ನೂ ಸ್ಲೀವ್ ತೆಗಿಂತೇಳ್ರಿ, ಈಗ ಸಾಕಾಗದ ಸ್ವಲ್ಪ ಹೊತ್ತು. ನೋಡಿರಿ ಕಿತ್ತು ಬಂತು.
ಈಗ ಈ 2 ವೈರ್ ಅದಾವೆ, ಇದ್ರದ್ದು ಸ್ಲೀವ್ ತೆಗಿನ ಸ್ಲೋವಾಗಿ ಸ್ಲೀವ್ ಅಷ್ಟೇ ಕಟ್ ಮಾಡಿರಿ, ಅಲ್ಲಿ ಎಳೆದು ಬಿಡ್ರಿ, ತನ್ನ ಬಂದುಬಿಡ್ತೈತೆ ಅದು. ಹಾಂ ಬಂತು ನೋಡಿರಿ. ಹಂಗೆ ಸೇಮ್ ಇದಕ್ಕೂ ಮಾಡೋಣ. ಹಾಂ ಬಂತು. ಈಗ 2 ವೈರ್ ಅದಾವೆ ಇದ್ರದ್ದು. ಸೊ ನಾವು ಏನು ಮಾಡೋಣ, ಈ ಬಲ್ಬಿಗೆ ಇದ್ರ ಪಾಸಿಟಿವ್ ಕನೆಕ್ಟ್ ಮಾಡೋಣ. ಸೊ ಕೈಲಿ ಚೆಂದಾಗಿ ಸುತ್ತಿ ಕನೆಕ್ಟ್ ಮಾಡ್ತೀನಿ ತಡೀರಿ. ಇಷ್ಟ ನಮ್ದು ಕೆಲಸ, ತಿರುವುದಷ್ಟ. ಪಾಸಿಟಿವ್ ತಿರುಗಿದೆ, ನೆಗೆಟಿವ್ ಕನೆಕ್ಟ್ ಮಾಡಿದೆ. ಸೊ ರೆಡಿ ಆಯ್ತು ನಮ್ಮ ಬಲ್ಬ್. ಈಗ ಇದನ್ನು ಪವರ್ ಬ್ಯಾಂಕಿಗೆ ಹಾಕಿದರೆ ಇದು ಆನ್ ಆಗಬೇಕು. ಸೊ ಇದನ್ನು ಟೆಸ್ಟ್ ಮಾಡೋಣ ತಡೀರಿ, ಪವರ್ ಬ್ಯಾಂಕಿಗೆ ಹಾಕಿ ಆನ್ ಆಕೈತೋ ಇಲ್ಲ ಅಂತ. ಸೊ ಇಲ್ಲಿ ಪವರ್ ಬ್ಯಾಂಕ್ ಐತಿ, ಮೇಲ್ಕ ಇನ್ಸರ್ಟ್ ಮಾಡೋನು. ನೋಡಿರಿ ಆನ್ ಆಯ್ತು. ಎಷ್ಟು ಬೆಳಕೈತೆ ನೋಡಿರಿ. ತೆಗೆದೆ ಆಫ್ ಆಯ್ತು. ಇಷ್ಟೇ ಕೆಲಸ ಇರೋದು. ಈಗ ಇದನ್ನೇ ನಾರ್ಮಲ್ ಚೆಂದಾಗಿ ಫಿಟ್ ಎಲ್ಲ ಮಾಡಿ, ಸಾಲ್ಡರ್ ಎಲ್ಲ ಮಾಡಿ ಕರೆಕ್ಟಾಗಿ ಕನೆಕ್ಟ್ ಮಾಡಬೇಕು. ಈಗ ಇದನ್ನು ಇಲ್ಲಿ ಕನೆಕ್ಟ್ ಮಾಡೋಕ್ಕೆ ಇಲ್ಲಿ ಕತ್ತರಿಸ್ಬೇಕು ಇದನ್ನು, ಆಯಿತಾ. ಇದನ್ನು ಕತ್ತರಿಸ್ಕೊಂಬರೋದು ನಾವು. ಇಲ್ಲಿ ಅಡುಗೆ ಮನೆಗೆ ತೊಗೊಂಬಂದೇನಿದೆ ನೋಡಿರಿ, ಚಾಕು ಕಾಯಕ್ಕಿಟ್ಟೀನಿ. ಈ ಚಾಕುಲೇ ಇದನ್ನು ಆರಾಮಾಗಿ ಕತ್ತರಿಸ್ಬೇಕು, ಯಾಕಂದ್ರೆ ಈಸಿ ಆಕೈತಿ. ಸೊ ಇಲ್ಲೈತಿ ಚಾಕು ಕಾದಿದ್ದೈತಿ ನೋಡಿರಿ. ಮೆಲ್ಲಕ್ಕೆ ಹಿಂಗೆ ಟಚ್ ಮಾಡಿ ಸಾಕು, ತಾನೇ ಕಟ್ಟಕ್ಕೆ ಹೋಗೈತಿ ನೋಡಿರಿ. ಕಟ್ಟಾತು. ಈ ಕಡೆ ತೆಗೆದಿದ್ದೆ, ಆ ಕಡೆ. ಈಗ ಮೆಲ್ಲಕ್ಕೆ ಇದನ್ನು ಹಂಗೆ ಬಿಸಿ ಚಾಕುನ ಹಿಂಗೆ ತಿಕ್ಕಿದ್ರೆ ಪ್ಲೇನ್ ಆಗಿಬಿಡ್ತಾವೆ ಸೈಡ್ಸ್. ಸೊ ಇದು ಲಘು ಆಕೈತಿ ಚಾಕುಲೇ ಕಾಸಿದ್ರೆ. ಕಡೆ ಡ್ರಿಲ್ಲೆಲ್ಲ ಐತಿ, ಅದರಲ್ಲೇ ಲೇಟ್ ಆಕೈತಿ. ಬಟ್ ಇದರಲ್ಲೇ ಲಘು 2 ನಿಮಿಷದಾಗ ಆಗಿಬಿಡ್ತೈತಿ. ಸೊ ಹೀಟ್ ಮಾಡ್ಯಾತ. ಈಗ ಬರ್ರಿ ನೋಡೋಣ ಫಿಟ್ ಆಕೈತೆ ನಾನು ವಾಪಸ್ ಹೋಗಿ. ಸೊ ನೋಡ್ರಿ ಇಲ್ಲಿ ಕಟ್ ಮಾಡೇನಿ. ಈ USB ಪೋರ್ಟನ್ನ ಇಲ್ಲಿ ಫಿಕ್ಸ್ ಮಾಡ್ಬೇಕು. ಸೊ ಹಿಂಗೆ ಹತ್ತಕ್ತೇನೆ, ನೋಡೋಣ ಫಿಟ್ ಆಗೈತೆ. ಹಾಂ ಕ್ಲಿಕ್ ಆಯ್ತು ನೋಡ್ರಿ, ಎಷ್ಟು ಚಂದ ಫಿಟ್ ಆಗೈತಿ. ಬಟ್ ಇಲ್ಲಿ ಏನದ ಇದು ಡೂಮರ್ ಐತಿದ್ದು ಸ್ವಲ್ಪ USB ಪೋರ್ಟು. ಇದನ್ನು ಪ್ಲೇನ್ ಮಾಡಿ ಕರೆಕ್ಟಾಗಿ ಫ್ಲಶ್ ಆಗೋಂಗೆ ಮಾಡ್ಬೇಕು ಆ ಲೈನ್ ಕೂಡ. ಸೊ ನಾನು ಇದನ್ನೇನು ಮಾಡೀನಿ, ಚಾಕು ಬಿಸಿ ಮಾಡಿ ಇದನ್ನು ಫ್ಲ್ಯಾಟ್ ಮಾಡ್ಕೊಂಬಂದೀನಿ. ಈಗ ಇದನ್ನು ಫಿಟ್ ಮಾಡಿದರೆ ಸ್ವಲ್ಪ ಜಾಸ್ತಿ ಸರ್ಫೇಸ್ ಏರಿಯಾ ಟಚ್ ಮಾಡಬೇಕು. ಅದು ಯಾವಾಗ ಅಂಟ್ಕೊತೈತಿ ಗಟ್ಟಿಗೆ. ಮೊದಲು ಡೋಮ್ ಇರೋದ್ರಿಂದ ಸರಿ ಇರಲಿಲ್ಲ. ಈಗ ನೋಡಿರಿ ಎಷ್ಟು ಕರೆಕ್ಟಾಗಿ ಲೈನ್ ಟು ಲೈನ್ ಟಚ್ ಆಗೈತಿ. ಸೊ ಈಗ ಗ್ಲೂ ಅಂಟಿಸಿದ್ರೆ ಗಟ್ಟಿಗೆ ಅಂಟ್ಕೊತೈತಿ. ಸೊ ಇದನ್ನು ಹಿಂಗೆ ಪವರ್ ಬ್ಯಾಂಕಿಗೆ ಹಾಕೋದು ಅಷ್ಟೇ ಬಾಕಿ. ಈಗ ಇನ್ನೊಂದು ಏನು ಬಾಕಿ ಆಯ್ತಂದ್ರೆ, ನಾವು ಇದಕ್ಕೆ ಹಿಂದೆ ಕವರ್ ಮಾಡ್ಬೇಕು ಈ ವೈರಿಂಗ್ ಎಲ್ಲ ಮುಚ್ಚಿಡೋದು. ಸೊ ನನ್ನ ಕಡೆ ಎಲ್ಲ ಒಂದು ಸನ್ ಬೋರ್ಡ್ ಐತಿದ್ದು. ಸನ್ ಬೋರ್ಡರ ಅನ್ರಿ, ಅಥವಾ ಏನಂತಾರೆ ಇದಕ್ಕೆ PVC ಬೋರ್ಡ್ ಅಂತಾರೆ ಅನ್ರಿ. ಸೊ ನಾನು ಇಲ್ಲಿ ಮೇಕರ್ ಬಜಾರಿಂದ ತರಿಸಿನಿ. ಎಷ್ಟು 40 ರೂಪಾಯಿ ಅನಿಸ್ತೈತಿ. ಸೊ ಇದನ್ನು ಇಟ್ಟು ಇಲ್ಲೇ ಚೆಂದಾಗಿ ಕಟ್ ಮಾಡೋಣ. ಸೊ ಬರ್ರಿ ಈ ಫಸ್ಟ್ ಈ ಗ್ಲೋಬ್ ತೆಗೀನಿ, ಹೊರಗಿನ ಬೇಡ, ಗ್ಲೋಬಿನ ಸರ್ಕಲಲ್ಲಿ ಇಟ್ಟುಬಿಡು. ನಡಕ್ಕೆ ವೈರ್ ಬಂದೈತದ ಅದಕ್ಕೆ. ಸೊ ಇದನ್ನ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಬಂದುಬಿಡ್ತೈತಿ. ಇದನ್ನು ಸೈಡ್ ಇಡ್ರಿ. ಈ ಗ್ಲೋಬನ್ ಇಟ್ಟು ನಾ ಮಾರ್ಕ್ ಮಾಡಿ ಇದನ್ನು ಕತ್ತರಿಸ್ಕೊಂಬರ್ತೀನಿ ತಡೀರಿ. Black windows once you go down. You must be crazy if you think that I'ma slow down. Don't wanna hear it talking shit from the drama. Keep it coming, I'ma send you to your mama. Mr. Whip the gun down. Dropping bodies in the place till the sun's out. Can't fuck with this, I'm going to try. Just when the bullets fly, I'm the last one to die. ಸೊ ಇದನ್ನು ಮಸ್ತಾಗಿ ಕ್ಲೀನ್ ಮಾಡಿ ರೌಂಡಾಗಿ ಕಟ್ ಮಾಡೀನಿ. ನೋಡಿರಿ ಕರೆಕ್ಟಾಗಿ ಫಿಟ್ ಆಕೈತಿ. ಇದನ್ನು ಫಿಟ್ ಮಾಡಿದ್ರೆ ವೈರಿಂಗು ಎಲ್ಲ ಕವರ್ ಹಾಕವು. ಮಸ್ತ್ ಹೈ ಲೆವೆಲ್ ಲೈಟ್ ರೆಡಿ ಆಕೈತಿ. ಬರ್ರಿ ಇದನ್ನು ಕನೆಕ್ಟ್ ಮಾಡೋಣ. ಸೊ ಈ ಲೈಟನ್ನು ಇಟ್ಟು ಫಸ್ಟ್ ಇದನ್ನು ಕರೆಕ್ಟಾಗಿ ಸ್ಕ್ರೂ ಮಾಡಿ ಟೈಟಾಗಿ ಫಿಕ್ಸ್ ಮಾಡಿಬಿಡು. ಸೊ ನನ್ನ ಕಡೆ ನಟ್ ಅದಾವೆ ಇದ್ರಾಗ ಬಂದಿದ್ದು. ಈ ನಟ್ಟನ್ನು ಇಟ್ಟು ಟೈಟ್ ಮಾಡೋದು, ಇದನ್ನು ಅಲ್ಲಾಡಬಾರ್ದಂಗೆ. ಅಯ್ಯೋ ಗಾಮ ಆಗ್ಬಲ್ತಿದ್ದು ನೋಡೋಣ. ನೋಡಿ ಇದೊಂದು ಪ್ರಾಬ್ಲಮ್, ಯಾರು ಈ ಕಷ್ಟ ತೋರಿಸಲ್ಲ. ಒಂದು ನಟ್ ಹಾಕೋಕೆ ಎಷ್ಟು ತಿನ್ಕೇಳಬೇಕು ನಾವು ಅಂತ ಹೇಳಿದ್ರಿ. ಇದಕ್ಕೆ ಮ್ಯಾಗ್ನೆಟ್ ಐತೆ ಮುಂದೆ, ಮೇಲೆ ಕೈ ಇಟ್ಟು ಸ್ಕ್ರೂ ಮಾಡೋಣ. ಸೊ ಹೋಲಿಗೆ ಕರೆಕ್ಟಾಗಿ ಅಲೈನ್ ಮಾಡಿರಿ. ಅಲೈನ್ ಮಾಡಿದವ್ರೆ ಟೈಟ್ ಮಾಡಿರಿ ನಟ್ಟನ್ನು. ಸೊ ಇದು ಟೈಟ್ ಆಯ್ತಾ. ನೆಕ್ಸ್ಟ್ ಇಲ್ಲೊಂದು ನಟ್ಟನ್ನು. ಸೊ 2 ನಟ್ ಹಾಕಿದ್ರೆ ಸಾಕು, ನೀವು ಟೈಟಾಗಿ ಕುಂತು ಬಿಡ್ತೀವಿ.
ಇದು ಟೈಟಾಗಿ ಫಿಕ್ಸ್ ಆಯ್ತು. ಈಗ 2 ವೈರ್ ಅದಾವೆ. ಈಗ ಇದನ್ನೊಂದು ಫಿಕ್ಸ್ ಮಾಡೋಣ ತಡೀರಿ. ಇದನ್ನು ಚೆಂದಾಗಿ ಪ್ರೆಸ್ ಮಾಡ್ತೀನಿ. ಇದು ಫಿಕ್ಸ್ ಆಯ್ತು. ಇದು ಎಷ್ಟು ಹೊರಗೆ ಬೇಕೋ ಅದನ್ನು ನಾವು ಕರೆಕ್ಟಾಗಿ ಅಲೈನ್ ಮಾಡ್ಕೋಬೇಕು. ಸೊ ಈ ಡುಮ್ರಿನೂ ಕುಂದಿರಿಸ್ಬಿಡೋಣ. ಡುಮ್ರಿ ಕುಂದಿರ್ಸೀನಿ. ಇದು ಎಷ್ಟು ಬೇಕೋ ಅಷ್ಟು ಅಲೈನ್ ಮಾಡೋಣ. ಸೊ ಇದ್ರ ಕರೆಕ್ಟ್ ಅಲೈನ್ ಮಾಡೀನಿ. ಈಗ ಇದನ್ನು ಫಸ್ಟ್ ಫೆವಿಕ್ವಿಕ್ಲಿ ಅಂಟಿಸ್ಬಿಡೋಣ, ಮೂವ್ ಆಗಲಾರ್ದು. ಸೊ ಇಲ್ಲಿ ಫೆವಿಕ್ವಿಕ್ ಡಬ್ಬಿ ಐತೆ ನನ್ನ ಕಡೆ. ಈ ಫೆವಿಕ್ವಿಕ್ಲಿ ಅಂಟಿಸೋಣ. ಇಲ್ಲೊಂದು ಡ್ರಾಪ್ ಇಡ್ತೀನಿ. ಇದೇನಿದು ಹೋಗೋವಲ್ತು. ಇದ್ರ ಮಕ್ಕ ಅಂಟ್ಕೊಂಡಿತ್ತು ತಡೀರಿ. ತುದಿ ಕತ್ತರಿಸೋಣ ಇದ್ರದ್ದು. ಸೊ ಬ್ಲೇಡ್ಲೆ ಸ್ವಲ್ಪ ತುದಿ ಕತ್ತರಿಸ್ತೀರಿ. ಈಗ ಬರ್ಬೋದು. ಸೊ ಎಲ್ಲ ಕಡೆ ಒಂದೊಂದು ಡ್ರಾಪ್ ಬಿಡ್ತೇನೆ. ಅಂಟುವಂತ ಈಗ ನೆಕ್ಸ್ಟ್ ನಮ್ಮ ಕೆಲಸ ಏನೋ ವೈರಿಂಗ್ ಮಾಡೋದು. ಸೊ ಈ ರೆಡ್ ಅಂದನ್ನು ತೊಗೊಂಡು ನೀವು ಅಲ್ಲಿ ಕೆಳಗಿರೋ ರೆಡ್ದಕ್ಕೆ ಕನೆಕ್ಟ್ ಮಾಡಿರಿ, ಬ್ಲ್ಯಾಕ್ ಅಂದನ್ನು ತೊಗೊಂಡು ಆ ಎಲ್ಲೋದಕ್ಕೆ ಕನೆಕ್ಟ್ ಮಾಡಿರಿ. ಇಷ್ಟ ವೈರಿಂಗ್ ಆಯಿತಾ. ಸೊ ರೆಡ್ ಆ್ಯಂಡ್ ರೆಡ್ಡಿಗೆ ಮಾಡಿದೆ. ಆಗಲ್ಲಿ ನೋಡಿರಿ ಅನಿಸ್ತದಲ್ಲಿ ನೀವು ಕನೆಕ್ಟ್ ಮಾಡೋದು. ಅಷ್ಟೇ ಮಾಡಬೇಕು. ಇದನ್ನು ಸ್ಕಿಪ್ಪು ಮಾಡ್ಬೋದು ನೀವು. ಮುಂದೋಗ್ರಿ. ಫೈನಲಿ ವೈರಿಂಗ್ ಎಲ್ಲ ಆಯ್ತಾ ಇಷ್ಟ. ಈಗ ನಾ ಇಲ್ಲಿ ಏನು ಮಾಡೇನ್ರಿ, ಸ್ವಲ್ಪ ತಲೆ ಓಡಿಸಿ 10 ಓಮಿನೂ 2 ರೆಜಿಸ್ಟರ್ ಸೀರೀಸ್ ಕನೆಕ್ಟ್ ಮಾಡೀನಿ ಗ್ರೌಂಡ್ ನಡಕ್ಕೆ. ಸೊ ಇದರಿಂದ ಏನಕ್ಕೈತಿ, ಬಲ್ಬ್ ಲಘು ಸುಡಲ್ಲ ಆಯ್ತಾ. ಸೊ ಇಷ್ಟು ನೋಡಿರಿ, ಕರೆಕ್ಟಾಗಿ ನಿಮ್ಗೆ ತೋರಿಸ್ತೀನಿ ಏನೇನಾಗಿದೆ. ಸೊ ಇಲ್ಲೇ ಬಲ್ಬಿಗೆ ಇಂದ ಬಂದಿರೋ 2 ವೈರದ ಪಾಸಿಟಿವ್ ಡೈರೆಕ್ಟ್ ಕೊಟ್ಟೀನಿ. ಯಾವ್ದು ಬ್ಯಾಟ್ರಿಗೆ ಹೋಗೋದಕ್ಕೂ ಮತ್ತು USB ಹೋಗೋದಕ್ಕೂ. ನೆಗೆಟಿವ್ USB ಹೋಗೋದಕ್ಕೆ ರೆಜಿಸ್ಟರ್ ಕೊಟ್ಟೇನಿ, ಬಟ್ ಬ್ಯಾಟ್ರಿಯಿಂದ ಸೀದಾ ಕೊಟ್ಟೇನೆ. ಸೊ ಇಷ್ಟ ಮುಗೀತು, ವೈರಿಂಗ್ ಎಲ್ಲ ಮುಗೀತು. ಇದಕ್ಕೆ ಇನ್ನೊಂದು ಬಿಳೆ ಕಾಡ್ಬೇಕು ಕುಣಿಸಿದ್ರೆ ಪ್ರಾಡಕ್ಟ್ ಫಿನಿಶ್ ಆಕೈತಿ. ಸೊ ಫಿನಿಶ್ಡ್ ಪ್ರಾಡಕ್ಟ್ ತೋರಿಸ್ತೇನೆ ನೋಡ್ರಿ.